ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುರುಷರ ಜನನಾಂಗ ಭಾಗಕ್ಕೆ ರಕ್ತ ಸಂಚಾರವನ್ನು ಹೆಚ್ಚಿಸಲು ಯಾವುದು ನೆರವಾಗುತ್ತದೆ? ಆಪ್ಷನ್ಸ್: ಎ ವ್ಯಾಯಾಮ, ಬಿ ನೀರು, ಸಿ ಆಲ್ಕೋಹಾಲ್ ಮುಕ್ತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅಧಿಕವಾಗಿ ಆಲ್ಕೋಹಾಲ್ ಸೇವನೆ ಅಥವಾ ಧೂಮಪಾನವು ರಕ್ತನಾಳವು ಕುಗ್ಗುವಂತೆ ಮಾಡುವುದು ಮತ್ತು ರಕ್ತ ಸಂಚಾರದ ಮೇಲೆ ನಕಾರಾತ್ಮಕ ಪರಿಣಾಮ ಬೀಳುವುದು. ಆರೋಗ್ಯಕಾರಿ ಜೀವನ ಶೈಲಿಯ ಆಯ್ಕೆಯು ಸಂಪೂರ್ಣ ಆರೋಗ್ಯ ಮತ್ತು ಲೈಂಗಿಕ ಪ್ರದರ್ಶನ ಸುಧಾರಿಸಲು ಒಳ್ಳೆಯದು. ಒತ್ತಡದಿಂದಾಗಿ ಸಂಪೂರ್ಣ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹೀಗಾಗಿ ಯೋಗ, ಧ್ಯಾನ ಅಥವಾ ದೀರ್ಘವಾಗಿ ಉಸಿರಾಡುವಂತಹ ವ್ಯಾಯಾಮಗಳನ್ನು ಮಾಡಿದರೆ ಆಗ ಇದರಿಂದ ಒತ್ತಡವನ್ನು ಕಡಿಮೆ ಮಾಡಬಹುದು. ಒತ್ತಡ ಕಡಿಮೆಯಾದರೆ ಆಗ ಇದರಿಂದ ರಕ್ತದೊತ್ತಡವು ಉತ್ತಮವಾಗಿ ಲೈಂಗಿಕ ಆರೋಗ್ಯವು ಸುಧಾರಣೆಯಾಗುವುದು. ರಕ್ತ ಸಂಚಾರವು ಉತ್ತಮವಾಗಿರಲು ದೇಹದಲ್ಲಿ ತೇವಾಂಶವು ಇರುವುದು ಅತಿ ಅಗತ್ಯ. ಸರಿಯಾಗಿ ನೀರು ಕುಡಿದರೆ ಆಗ ರಕ್ತ ಸಂಚಾರವು ಉತ್ತಮವಾಗಿ ದೇಹದಲ್ಲಿ ಸೂಕ್ತ ರೀತಿಯಲ್ಲಿ ರಕ್ತ ಸಂಚಾರವು ಆಗುತ್ತದೆ. ಎರಡನೇ ಪ್ರಶ್ನೆ, 7 ಸಹೋದರಿಯರ ಏಕೈಕ ಸಹೋದರ ಎಂದು ಕರೆಯಲ್ಪಡುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಗುಜರಾತ್, ಬಿ ಛತ್ತೀಸ್ಗಢ, ಸಿ ಹರಿಯಾಣ, ಡಿ ಸಿಕ್ಕಿಂ. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಕ್ಕಿಂ. 7 ಸಹೋದರಿಯರ ಏಕೈಕ ಸಹೋದರ ಎಂದು ಕರೆಯಲ್ಪಡುವ ರಾಜ್ಯ ಸಿಕ್ಕಿಂ. ಈ ಚಿಕ್ಕ ಆದರೆ ಆಕರ್ಷಕ ರಾಜ್ಯವು ತನ್ನ ವಿಭಿನ್ನ ರತ್ನಗಳೊಂದಿಗೆ ಈ ರಾಜ್ಯವನ್ನು ಇಡೀ ವಿಶ್ವದ ಅತ್ಯಂತ ಸುಂದರವಾದ ಸ್ಥಳಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ. 40% ಅರಣ್ಯ ಪ್ರದೇಶದಿಂದ ಪ್ರಾಬಲ್ಯ ಹೊಂದಿರುವ ಸಿಕ್ಕಿಂ ವಿವಿಧ ರೀತಿಯ ಸಸ್ಯಗಳು, ಪ್ರಾಣಿಗಳು, ನದಿಗಳು, ಪರ್ವತಗಳು, ಸರೋವರಗಳು ಮತ್ತು ಜಲಪಾತಗಳ ಭೂಮಿಯಾಗಿದೆ. ಮೂರನೇ ಪ್ರಶ್ನೆ, ಶಾಲೆ ಮತ್ತು ಕಾಲೇಜುಗಳಲ್ಲಿ ಹುಡುಗರಿಗಿಂತ ಹುಡುಗಿಯರೇ ಹೆಚ್ಚು ಮಾರ್ಕ್ಸ್ ತೆಗೆಯಲು ಕಾರಣವೇನು? ಆಪ್ಷನ್ಸ್: ಎ ಆತ್ಮವಿಶ್ವಾಸ, ಬಿ ಜವಾಬ್ದಾರಿ, ಸಿ ಹಾರ್ಮೋನ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹುಡುಗಿಯರ ಯಶಸ್ಸು ಕೇವಲ ಕಾಕತಾಳೀಯವಲ್ಲ, ಅದರ ಹಿಂದೆ ಹಲವು ಮಾನಸಿಕ, ಸಾಮಾಜಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ. ಹುಡುಗಿಯರು ಹೆಚ್ಚು ಆತ್ಮವಿಶ್ವಾಸ ಹೊಂದಿರುತ್ತಾರೆ, ಅದಕ್ಕಾಗಿಯೇ ಅವರು ಅಧ್ಯಯನದಲ್ಲೂ ಉತ್ತಮರಾಗಿರುತ್ತಾರೆ. 95.50% ವಿದ್ಯಾರ್ಥಿನಿಯರು ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳಲು ತಮ್ಮ ಅಧ್ಯಯನದಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಬಯಸುತ್ತಾರೆ. ತಮ್ಮ ಕನಸುಗಳನ್ನು ನನಸಾಗಿಸಲು ಶಿಕ್ಷಣ ಒಂದೇ ಏಕೈಕ ಮಾರ್ಗ ಎಂದು ಅವರು ಅರಿತುಕೊಂಡಿರುತ್ತಾರೆ. ಇನ್ನು ಹುಡುಗಿಯರು ಅಧ್ಯಯನದ ವಿಷಯಕ್ಕೆ ಬಂದಾಗ ಹೆಚ್ಚು ಗಂಭೀರ ಮತ್ತು ಸ್ಥಿರವಾಗಿರುತ್ತಾರೆ. ಮಾನಸಿಕವಾಗಿಯೂ ಹೆಚ್ಚು ಸ್ಥಿರವಾಗಿರುತ್ತಾರೆ. ಇದು ಅವರಿಗೆ ದೀರ್ಘಕಾಲದವರೆಗೆ ಗಮನ ಹರಿಸಲು ಅನುವು ಮಾಡಿಕೊಡುತ್ತದೆ. ಇನ್ನು ವೈಜ್ಞಾನಿಕವಾಗಿ ಹೇಳುವುದಾದರೆ, ಮಹಿಳೆಯರಲ್ಲಿ ಕೆಲವು ಹಾರ್ಮೋನ್ಗಳ ಬದಲಾವಣೆಗಳು ಅವರ ಸ್ಮರಣಾ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಈಸ್ಟ್ರೋಜನ್ ಮತ್ತು ಆಕ್ಸಿಟೋಸಿನ್ ನಂತಹ ಹಾರ್ಮೋನ್ಗಳು ಅವರ ಮೆದುಳಿನ ಭಾಗಗಳನ್ನು ಸಕ್ರಿಯಗೊಳಿಸುತ್ತವೆ. ಇದು ಸ್ಮರಣ ಶಕ್ತಿ ಮತ್ತು ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಮಹಿಳೆಯರ ಮೆದುಳಿನ ರಚನೆಯು ವಿಭಿನ್ನವಾಗಿದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಅವರ ಮೆದುಳಿನ ಹಿಪೋಕ್ಯಾಂಪಸ್ನ ಭಾಗವು ಪುರುಷರಿಗಿಂತ ಹೆಚ್ಚು ಅಭಿವೃದ್ಧಿ ಹೊಂದಿದ್ದು, ಇದು ಸ್ಮರಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಹೆಚ್ಚಾಗಿ ಮಹಿಳೆಯರಲ್ಲಿ ಜೀವನ ಪರ್ಯಂತ ಕಾಡುವ ಸಮಸ್ಯೆ ಯಾವುದು? ಆಪ್ಷನ್ಸ್: ಎ ಋತುಚಕ್ರ, ಬಿ ಹಾರ್ಮೋನ್ ಏರುಪೇರು, ಸಿ ಥೈರಾಯ್ಡ್, ಡಿ ಸ್ಥೂಲಕಾಯ. ಸರಿಯಾದ ಉತ್ತರ ಆಪ್ಷನ್ ಸಿ ಥೈರಾಯ್ಡ್. ಥೈರಾಯ್ಡ್ ಬಗ್ಗೆ ತಿಳಿದುಕೊಳ್ಳಬೇಕಾದ ಒಂದು ವಿಷಯವೆಂದರೆ, ಈ ರೋಗವು ಜೀವನ ಪರ್ಯಂತ ಇರುತ್ತದೆ ಮತ್ತು ಅದು ಎಂದಿಗೂ ಸಂಪೂರ್ಣವಾಗಿ ಹೋಗುವುದಿಲ್ಲ. ಔಷಧಿಗಳನ್ನು ತೆಗೆದುಕೊಳ್ಳುವ ಮೂಲಕ ಮತ್ತು ಜೀವನ ಶೈಲಿಯನ್ನು ಬದಲಾಯಿಸುವ ಮೂಲಕ ಇದನ್ನು ನಿಯಂತ್ರಿಸಬಹುದಷ್ಟೇ. ಹೀಗೆ ಮಾಡುವುದರಿಂದ ಅದರ ಅಡ್ಡ ಪರಿಣಾಮಗಳು ಕಡಿಮೆಯಾಗುತ್ತವೆ. ಅದೇ ಸಮಯದಲ್ಲಿ ಇದಕ್ಕೆ ಚಿಕಿತ್ಸೆ ನೀಡದಿದ್ದರೆ ಅದು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಹೈಪೋಥೈರಾಯ್ಡಿಸಂ ಮತ್ತು ಹೈಪರ್ ಥೈರಾಯ್ಡಿಸಂ ಎರಡನ್ನೂ ಚಿಕಿತ್ಸೆ ನೀಡದೆ ಬಿಟ್ಟರೆ ಹೃದ್ರೋಗ, ದುರ್ಬಲ ಮೂಳೆಗಳು, ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಹೆಚ್ಚಿಸುತ್ತದೆ. ಐದನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಮೊಸರನ್ನು ತಿನ್ನುವುದರಿಂದ ಯಾವ ಸಮಸ್ಯೆ ನಿಯಂತ್ರಣದಲ್ಲಿರುತ್ತದೆ? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಶುಗರ್, ಸಿ BP, ಡಿ ಬೊಜ್ಜು. ಸರಿಯಾದ ಉತ್ತರ ಆಪ್ಷನ್ ಬಿ ಶುಗರ್.
ನಿತ್ಯ ಮುಂಜಾನೆ ಖಾಲಿ ಹೊಟ್ಟೆಗೆ ಅಥವಾ ಬೆಳಗ್ಗಿನ ಉಪಹಾರದಲ್ಲಿ 1 ಕಪ್ ಮೊಸರು ಸೇವಿಸುವ ಮೂಲಕ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಬಹುದು. ಇಲ್ಲಿ ನೆನಪಿರಬೇಕಾದ ಅಂಶ ಎಂದರೆ ನೀವು ಸೇವಿಸುವ ಮೊಸರು ಲೋ ಫ್ಯಾಟ್ ಆಗಿರಬೇಕು. ಮೊಸರು ಸೇವಿಸುವುದು ಎಂದರೆ ಬರೀ ಮೊಸರಲ್ಲ. ಮೊಸರಿಗೆ ಬೇಯಿಸಿದ ಕಡಲೆಕಾಳನ್ನು ಬೆರೆಸಿ ಬೆಳಗ್ಗಿನ ಉಪಹಾರದಲ್ಲಿ ಸೇವಿಸಿದರೆ ಶುಗರ್ ನಾರ್ಮಲ್ ಆಗುತ್ತದೆ. ಮತ್ತೊಂದು ವಿಧಾನದಲ್ಲಿ ಮೊಸರಿಗೆ 1 ರಿಂದ 2 ಟೀ ಚಮಚ ಇಸಾಬ್ಗೋಲ್ ಬೆರೆಸಿ ಬೆಳಗ್ಗೆ ಸೇವಿಸಬಹುದು. ಇದು ಕೂಡ ಬ್ಲಡ್ ಶುಗರ್ ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. 6ನೇ ಪ್ರಶ್ನೆ, ಯಾವ ನಗರವು ಒಂದು ದಿನದ ಭಾರತದ ರಾಜಧಾನಿಯಾಗಿತ್ತು? ಆಪ್ಷನ್ಸ್: ಎ ಶಿಮ್ಲಾ, ಬಿ ಉದಯ್ಪುರ್, ಸಿ ಬಾಂಬೆ, ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಎ ಶಿಮ್ಲಾ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಶಿಮ್ಲಾ ಬೇಸಿಗೆಯ ರಾಜಧಾನಿಯಾಗಿತ್ತು. ಭಾರತದ ಬಿಸಿಯಾದ ಬಯಲು ಪ್ರದೇಶಗಳಿಗೆ ಹೋಲಿಸಿದರೆ ಇದು ತಂಪಾದ ವಾತಾವರಣವನ್ನು ಒದಗಿಸುತ್ತಿತ್ತು. ಕಲ್ಕತ್ತಾದ ಬಿಸಿಯನ್ನು ತಪ್ಪಿಸಲು ಬ್ರಿಟಿಷ್ ಅಧಿಕಾರಿಗಳು ಶಿಮ್ಲಾಗೆ ಹೋದರು. ಗಿರಿಧಾಮದ ತಂಪಾದ ಹವಾಮಾನವು ಅವರನ್ನು ಬಿಸಿಯಿಂದ ಪಾರು ಮಾಡಿತ್ತು. ಆಗಸ್ಟ್ 15, 1947 ರಂದು ಒಂದು ದಿನದ ಮಟ್ಟಿಗೆ ಭಾರತದ ರಾಜಧಾನಿಯಾಗಿತ್ತು ಶಿಮ್ಲಾ. ಇದು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಮತ್ತು ಬ್ರಿಟಿಷರು ತೊರೆದ ನಂತರ ಸಂಭವಿಸಿತು. ಈ ಸಂಕ್ಷಿಪ್ತ ಬದಲಾವಣೆಯು ಭಾರತ ಸ್ವತಂತ್ರವಾದಾಗ ಅಧಿಕಾರದ ವರ್ಗಾವಣೆಯ ಭಾಗವಾಗಿತ್ತು. ಇದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಅಂತ್ಯವನ್ನು ಸೂಚಿಸಿತ್ತು. ಶಿಮ್ಲಾ ಬ್ರಿಟಿಷ್ ಮತ್ತು ಭಾರತೀಯ ನಾಯಕರಿಗೆ ಪ್ರಮುಖ ನಗರವಾಗಿತ್ತು. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಇಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಿತ್ತು. 7ನೇ ಪ್ರಶ್ನೆ, ಮುಖದಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಅಥವಾ ಕಪ್ಪು ಕಲೆಗಳು ಉಂಟಾಗಲು ಕಾರಣವೇನು? ಆಪ್ಷನ್ಸ್: ಎ ಸೂರ್ಯನ ಬಿಸಿಲು, ಬಿ ಮೆಲನಿನ್, ಸಿ ಅಸ್ವಚ್ಛತೆ, ಡಿ ನಿರ್ಜಲೀಕರಣ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಲನಿನ್. ಮುಖದ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಚರ್ಮವು ಹೆಚ್ಚು ಮೆಲನಿನ್ ಉತ್ಪಾದಿಸಿದಾಗ ಡಾರ್ಕ್ ಸ್ಪಾಟ್ ಅಥವಾ ಹೈಪರ್ ಪಿಗ್ಮೆಂಟೇಷನ್ ಉಂಟಾಗುತ್ತದೆ. ಕುಂಬಳಕಾಯಿ ಬೀಜಗಳನ್ನು ನುಣ್ಣಗೆ ರುಬ್ಬಿ ಮುಖಕ್ಕೆ ಹಚ್ಚಿ 15 ನಿಮಿಷಗಳ ನಂತರ ಮುಖ ತೊಳೆಯುವುದರಿಂದ ಬೀಜಗಳಲ್ಲಿ ಕಂಡುಬರುವ ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ಗಳು ಕಲೆಗಳನ್ನು ನಿವಾರಿಸುತ್ತದೆ. ಚರ್ಮದ ಸ್ಥಿತಿಸ್ಥಾಪಕವನ್ನು ಕಾಪಾಡಿಕೊಳ್ಳಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಮೀನು, ಅಗಸೆ ಬೀಜಗಳು ಮತ್ತು ವಾಲ್ನಟ್ಗಳಲ್ಲಿ ಕಂಡುಬರುವ ಒಮೆಗಾ 3 ಕೊಬ್ಬಿನಾಮ್ಲಗಳ ಮೂಲಗಳನ್ನು ಸೇರಿಸಿ. ಸಕ್ಕರೆ ಸೇವನೆ ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ಕಡಿಮೆ ಮಾಡಿ, ಏಕೆಂದರೆ ಅತಿಯಾದ ಸಕ್ಕರೆ ಸೇವನೆಯು ಉರಿಯೂತ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು. 8ನೇ ಪ್ರಶ್ನೆ, ಎಳನೀರನ್ನು ಪ್ರತಿನಿತ್ಯ ಅಥವಾ ಹೆಚ್ಚಾಗಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್ ಮುಕ್ತ, ಬಿ ಶುಗರ್ ನಿಯಂತ್ರಣ, ಸಿ ಸಕ್ಕರೆ ಹೆಚ್ಚಳ, ಡಿ ಲೋ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಅಧಿಕ ರಕ್ತದ ಸಕ್ಕರೆ ಇರುವವರು, ಅಂದರೆ ಮಧುಮೇಹ ಇರುವವರು ಹೆಚ್ಚು ಎಳನೀರನ್ನು ಕುಡಿಯಬಾರದು. ಇದು ಸಕ್ಕರೆ ಮತ್ತು ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಇದರಿಂದಾಗಿ ದೇಹದಲ್ಲಿ ಸಕ್ಕರೆಯ ಪ್ರಮಾಣವು ವೇಗವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಎಳನೀರು ಕಡಿಮೆ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ. ಎಳನೀರಿನಲ್ಲಿ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಇರುವುದರಿಂದ ಇದನ್ನು ಅತಿಯಾಗಿ ಕುಡಿಯುವುದರಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತದೆ. ಈ ಕಾರಣದಿಂದಾಗಿ ದೇಹದ ರಕ್ತದೊತ್ತಡದ ಮಟ್ಟವು ಇದ್ದಕ್ಕಿದ್ದಂತೆ ಕಡಿಮೆಯಾಗಬಹುದು ಮತ್ತು ತಲೆ ತಿರುಗುವಿಕೆ ಶುರುವಾಗುತ್ತದೆ. 9ನೇ ಪ್ರಶ್ನೆ, ಸುಡು ಬಿಸಿಲಿನಲ್ಲಿ ಕಾಶ್ಮೀರದಂತಹ ತಂಪು ಅನುಭವ ನೀಡುವ ಸಸ್ಯ ಯಾವುದು? ಆಪ್ಷನ್ಸ್: ಎ ಅಲೋವೆರಾ, ಬಿ ಪುದೀನ, ಸಿ ತುಳಸಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅಲೋವೆರಾ ರಾತ್ರಿಯಲ್ಲಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ, ಗಾಳಿಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಕೋಣೆಯನ್ನು ತಂಪಾಗಿರಿಸುತ್ತದೆ. ಎಲೆಗಳೊಳಗಿನ ಜೆಲ್ ಚರ್ಮವನ್ನು ತಂಪಾಗಿಸಲು ಮತ್ತು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪುದೀನವನ್ನು ತಿಂದಾಗ ಅಥವಾ ಚರ್ಮಕ್ಕೆ ಹಚ್ಚಿದಾಗ ತಂಪಾಗಿಸುವ ಪರಿಣಾಮವನ್ನು ನೀಡುತ್ತದೆ. ಇದರ ಸುವಾಸನೆಯು ಕೋಣೆಯನ್ನು ತಂಪಾಗಿಡಲು ಸಹಾಯ ಮಾಡುತ್ತದೆ. ತುಳಸಿಯನ್ನು ಸೇವಿಸುವುದರಿಂದ ದೇಹವು ಒಳಗಿನಿಂದ ತಂಪಾಗುತ್ತದೆ. ಈ ಸಸ್ಯವು ಹೊಸ ಪರಿಮಳವನ್ನು ಹೊರಸೂಸುತ್ತದೆ, ಜೊತೆಗೆ ಕೋಣೆಯನ್ನು ತಂಪಾಗಿಡಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತದೆ? ಆಪ್ಷನ್ಸ್: ಎ ರಾಜಸ್ಥಾನ್, ಬಿ ಕರ್ನಾಟಕ, ಸಿ ಕೇರಳ, ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ಕೇರಳದಲ್ಲಿ ನಮಗೆ ಅತ್ಯಂತ ಕಡಿಮೆ ದರಕ್ಕೆ ಚಿನ್ನ ಸಿಗುತ್ತದೆ. ಇಲ್ಲಿರುವಷ್ಟು ಕಡಿಮೆ ದರ ದೇಶದ ಯಾವ ರಾಜ್ಯಗಳಲ್ಲೂ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳು ಕೂಡ ಇವೆ. ಕೇರಳ ಸಮೀಪದ ಬಂದರುಗಳಿಂದ ಚಿನ್ನವನ್ನು ಆಮದು ಮಾಡಿಕೊಳ್ಳಲಾಗುತ್ತದೆ.
ಹೀಗಾಗಿ ಅದರ ಸಾರಿಗೆ ವೆಚ್ಚ ತುಂಬಾ ಕಡಿಮೆ. ಕೇರಳದಲ್ಲಿ ಚಿನ್ನದ ಮಾರಾಟಗಾರರು ವಿಪರೀತ ಟ್ಯಾಕ್ಸ್ಗಳಿಲ್ಲದೆ ನಿರಾಳರಾಗಿದ್ದಾರೆ. ಇಂತಹ ಹಲವು ಕಾರಣಗಳಿಂದ ಕೇರಳದಲ್ಲಿ ಚಿನ್ನದ ಬೆಲೆ ದೇಶದ ಉಳಿದ ರಾಜ್ಯಗಳಿಗೆ ಹೋಲಿಸಿ ನೋಡಿದರೆ ಕಡಿಮೆ ಇದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.